ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ನ್ಯೂಸ್. ಅಳಸಂದ್ರ ಗ್ರಾಮದ ಕೊಳಗದ್ದಮ್ಮ ಒಡಸಲಮ್ಮ ದೇವಿಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲು ಕಟ್ಟಡ ಕಲ್ಲುಗಳನ್ನು ತರಿಸಲಾಗಿದ್ದು, ಮೆರವಣಿಗೆ ಸುದ್ದಿ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕೊಳಾಲ ಹೋಬಳಿ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಳಸಂದ್ರ ಗ್ರಾಮದ ಕೊಳಗದ್ದಮ್ಮ ಒಡಸಲಮ್ಮ ದೇವಿಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲು ಕಟ್ಟಡ ಕಲ್ಲುಗಳನ್ನು ತರಿಸಲಾಗಿದ್ದು, ಮೆರವಣಿಗೆಯ ಮೂಲಕ ಕಲ್ಲುಗಳನ್ನು ದೇವಸ್ಥಾನದ ಹತ್ತಿರ ಕೊಂಡೊಯ್ಯಲಾಯಿತು. ಒಡಸಲಮ್ಮ ದೇವಿಯ ದೇವಸ್ಥಾನ ನಿರ್ಮಾಣದ ಕಲ್ಲುಗಳ ಆಗಮನ. ತಾಲೂಕಿನ ಅಳಲಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಶಕ್ತಿ ದೇವತೆ ಒಡಸಲಮ್ಮ. ನಂಬಿ ಬರುವ ಭಕ್ತಾದಿಗಳ ಕಷ್ಟಗಳನ್ನು ಈಡೇರಿಸುವ ದೇವತೆ ಒಡಿಸಲಮ್ಮ. ದೇವಸ್ಥಾನ ನಿರ್ಮಾಣಕ್ಕಾಗಿ ಭಕ್ತಾದಿಗಳು ಸಹಾಯಧನವನ್ನ ಮಾಡುವಂತೆ ಮನವಿ. ದಾನಿಗಳು ಕೆಳಕಂಡ ಸಂಖ್ಯೆಗೆ ಕರೆ ಮಾಡಿ 9481692817. ಅದೇ ರೀತಿಯಾಗಿ ಮತ್ತೊಂದು ಸಂಖ್ಯೆ 9740119225. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾತನಾಡಿ, ಒಡಸಲಮ್ಮ ದೇವಿಯು ಅತ್ಯಂತ ಶಕ್ತಿಶಾಲಿಯಾಗಿದ್ದು, ಬೇಡಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವಿ ಇವಳಾಗಿದ್ದಾರೆ. ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಜನರ ಸಹಾಯದಿಂದ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸಕ್ಕೆ ಮುಂದಾಗಿದ್ದು, ಇಂದು ದೇವಸ್ಥಾನದ ನಿರ್ಮಾಣಕ್ಕಾಗಿ ಕಲ್ಲುಗಳನ್ನು ತರಿಸಲಾಗಿದೆ. ಹಾಗಾಗಿ ಇನ್ನೂ ಹೆಚ್ಚು ಭಕ್ತರು ತಮ್ಮ ಸಹಾಯಧನವನ್ನ ದೇವಸ್ಥಾನಕ್ಕೆ ನೀಡಬೇಕು ಎಂದು ಮನವಿಯನ್ನ ಮಾಡಿದರು. ಶ್ರೀ ಶಕ್ತಿ ದೇವತೆ ಕೊಳಗದಮ್ಮ ದೇವಿ ಮತ್ತು ಒಡಸಲಮ್ಮ ದೇವಿಯ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಸುತ್ತ ಹತ್ತಳ್ಳಿ ಗ್ರಾಮಸ್ಥರು ಸಹ ಸೇರಿ ಮಾತಾಡಿಕೊಂಡು ಆ ದೇವಸ್ಥಾನ ಹಿಂದೆ ಚಿಕ್ಕದಾಗಿರ್ತಕ್ಕಂಥ ದೇವಸ್ಥಾನ ಶಿಥಿಲಗೊಂಡಿತ್ತು. ಆ ಶಿಥಿಲಗೊಂಡಿರ್ತಕ್ಕಂಥ ದೇವಸ್ಥಾನವನ್ನು ಕಿತ್ತು ಹೊಸದಾಗಿ ಶಿಖರ ಮತ್ತು ದೇವಸ್ಥಾನವನ್ನು ಅತಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ಸೇರಿ ಮಾತಾಡಿಕೊಂಡು ಆ ದೇವಸ್ಥಾನವನ್ನು ಕಿತ್ತು ಈಗ ಹೊಸದಾಗಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಆಯ ಹಾಕಿ ಈಗ ದೇವಸ್ಥಾನದ ಕಾರ್ಯನ ನೆರವೇರಿಸ್ತಾ 5 ಅಡಿ ಭಕ್ತಾದಿಗಳು ಇದಕ್ಕೆ ಸಹಕಾರ ಮಾಡಿ ತನು ಮನ ಧನ ಸಹಾಯ ಮಾಡಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಎಲ್ಲ ಪೂರ್ಣ ಒಂದು ಸದಾವಕಾಶ ಕಲ್ಪಿಸಬೇಕು ಅಂತೇಳಿ ಕೇಳ್ತಾ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಣ ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮದ ಒಡಸಲಮ್ಮ ಮತ್ತು ಕೊಳಗದಮ್ಮ ದೇವಿ ಪುರಾತನ ಕಾಲದಲ್ಲೂ ಚಿಕ್ಕ ಮನೆ ಬಂದ್ಬಿಡ್ತಾ ಇತ್ತು.
ಆ ತಾಯಿ ಶಕ್ತಿ ದೇವತೆ ಆದಿಶಕ್ತಿ ಶಕ್ತಿ ಏನೇ ಕೇಳಿರೋ ಭಕ್ತಾದಿಗಳಿಗೆ ಇಷ್ಟಾರ್ಥ ಸಿದ್ಧಿ ಸಲ್ಲಿಸ್ತಾಳೆ ತಾಯಿ ಅಮ್ಮ. ಶಕ್ತಿ ದೇವಸ್ಥಾನ ಅಂತ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳಿಂದ ಈ ದೇವಸ್ಥಾನ ನಡೀತಾ ಇದೆ. ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಈಗ ಬಂಡೆಯಿಂದ ಕಲ್ಲು ಸಾಗಿಸ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ಸಹಕಾರ ಕೊಟ್ಟು ಎಲ್ಲ ನಮ್ಮ ಇಡೀ ಪಂಚಾಯತ್ ಜನ ಒಂದು ತನು ಮನ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹಕಾರ ಕೊಡಬೇಕಂತೇಳಿ ಈ ಮೂಲಕ ಎಲ್ಲರ ಪರವಾಗಿ ನಾವು ಪ್ರಾರ್ಥಿಸ್ಕೊಳ್ತೇವೆ. ಚಾಮುಂಡೇಶ್ವರಿ ಸ್ವರೂಪವಾದ ಶ್ರೀ ಕೊಳಗದಮ್ಮ ಮತ್ತು ಒಡಸಲಮ್ಮ ದೇವಿ ದೇವಸ್ಥಾನ ನಾವು ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಅಕ್ಕಪಕ್ಕದ ಗ್ರಾಮಗಳಾದ ಅಳಸಂದ್ರ, ಉಳ್ಸಪ್ಪನಹಳ್ಳಿ, ವೆಂಕಟಾಪುರ, ಹನುಮಂತಪುರ, ಮಣ್ಣೂರು ತಿಮ್ಮನಹಳ್ಳಿ ಹಾಗೂ ನೀಲ್ಗಂಡೆ ಗ್ರಾಮ ಪಂಚಾಯತಿಗೆ ಸೇರಿದ ವ್ಯಾಪ್ತಿಗೆ ಬರುವಂಥ ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ಕೆ ನಾವು ಎಲ್ಲರೂ ಶುಭಮಸ್ಸು ಹೇಳಿದ್ದಾರೆ. ಹಾಗೆ ಈ ಒಂದು ತಾಯಿಯ ಪುರಾತನ ಕಾಲದಿಂದಲೂ ಗ್ರಾಮದಲ್ಲೇ ನೆಲೆಯಾಗಿದ್ದು ಇದಕ್ಕೆ ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಆ ಒಂದು ಇತಿಹಾಸ ಇದ್ದು ನೀವು ಹೊಸದಾಗಿ ಒಂದು ದೇವಸ್ಥಾನದ ಕಾಮಗಾರಿಯನ್ನು ಕೆಲಸ ಹಿಡಿದಿದ್ವಿ. ಈ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥಗಳಿಂದನೇ ಇದಕ್ಕೆ ಪಾಯದ ಅಡಿಪಾಯಕ್ಕೆ ಕಲ್ಲುಗಳನ್ನು ತರಿಸ್ಕೊತಾ ಇದ್ದೀವಿ. ಹೀಗಾಗಿ ಇದಕ್ಕಿಂತ ಮುಂಚೆ ಕೆಲವು ಕಲ್ಲುಗಳನ್ನ ಮಣ್ಣೂರು ತಿಮ್ಮನಹಳ್ಳಿ ಬೆಟ್ಟದಿಂದ ತರಿಸ್ಕೊಂಡಿದ್ವಿ. ಈಗ ಜಕ್ಕೇನಹಳ್ಳಿ ಬೆಟ್ಟದಿಂದ ಒಂದು ಗ್ರಾಮಸ್ಥರು ಕೂಡ ಕೊಟ್ಟಿದ್ದಾರೆ. ಅವರಿಗೆ ನಾವು ಚಿರಋಣಿಯಾಗಿರ್ತೀವಿ. ಶಕ್ತಿ ದೇವತೆ ಕೊಳಗದಮ್ಮ ಮತ್ತು ಒಡಸಲಮ್ಮ ಇದು ಸುಮಾರು 300-400 ವರ್ಷಗಳಿಂದಲೂ ಇದು ನೆಲೆಗೊಂಡಿದ್ದು ಹಳದಾಗೆ. ಅದು ಜಯಮಂಗ್ಲಿ ನದಿ ಹಳದೊಳಗೆ ಉದ್ಭವ ಆಗಿ ಅದು ಸುಮಾರು ವರ್ಷಗಳಿಂದಲೂ ಅಯ್ಯಮ್ಮ ಮೈ ಮೇಲೆ ಬಂದು ಏನು ಮಾತಾಡಲ್ಲ. ಎಲ್ಲ ದೇವ್ರುಗಳಂಗೆ ನಾವೇನೇ ಕುರ್ತ್ಕೊಂಡ್ರೂ ಒಂದು ಕಷ್ಟ, ಒಂದು ಬಾವಿ ತೆಗಿಯೋಕ್ಕಾಗಲಿ, ಒಂದು ಮದುವೆ ಮಾಡೋಕ್ಕಾಗಲಿ, ಮನೆ ಕಟ್ಟೋಕ್ಕಾಗಲಿ, ಒಂದು ಮಕ್ಕಳು ಪಡಿಬೇಕಾಗಲಿ ಅಯ್ಯಮ್ಮನ್ನ ಪೂಜೆ ಮಾಡಿ ನಾವು ಕೇಳ್ಕೊಂಡ್ರೆ ಬಲಗಡೆ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಪ್ರಸಾದ ಕೊಡ್ತೈತೆ. ಕೆಲಸ ಆಗಲ್ಲ ಅಂದರೆ ಎಡಗಡೆ ಕೊಡ್ತೈತೆ, ಆಗೋದೇ ಇಲ್ಲ ಏನೇ ಮಾಡಿದ್ರು ನಾವು. ಅದರಿಂದ ಇದು 5 ಹಳ್ಳಿ ಗ್ರಾಮ, ಅಳಸಂದ್ರ, ವೆಂಕಟಾಪುರ, ಉಳ್ಸಪ್ಪನಹಳ್ಳಿ, ಹನುಮಂತಪುರ, ಮಣ್ಣೂರು ಮತ್ತು ಈ ವ್ಯಾಪ್ತಿಗೆ ನೀರಿನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಾ ಎಲ್ಲ ಗ್ರಾಮಗಳು ಸೇರಿ ಭಕ್ತಾದಿಗಳು ಸುಮಾರು 4 ತಲೆಮಾರಿನಿಂದಲೂ ಸಣ್ಣ ಗುಡಿ ಒಳಗೆ ಇತ್ತು. ಈಗಿನ ಪೀಳಿಗೆಗೆ ಬಂದು ಭಕ್ತಾದಿಗಳು ಹೆಂಗೆ ನೋಡ್ರೆ ನೀವು ಈ ದೇವಸ್ಥಾನ ಇಂಪ್ರೂವ್ ಮಾಡಿಲ್ಲ, ಇದ್ರಾಗೆ ನೀವು ಪೂಜೆ ಮಾಡಿಸ್ತಾ ಇದ್ದೀರಿ ಅಂತೇಳಿ ನಮ್ಮನ್ನು ಕೇಳ್ಕೊಂಬರು. ಅದಕ್ಕೆ ಟೈಮ್ ಬರ್ಬೇಕಣಪ್ಪ, ಟೈಮ್ ಬರೋದು ಏನೂ ಆಗಲ್ಲ. ಈಗ ಅದಕ್ಕೆ ಆ ತಾಯಿ ಎಲ್ಲರಿಗೂ ಮನಸ್ಸು ಕೊಟ್ಟಿದ್ದಾಳೆ. ಇಲ್ಲಿಗಾಗಲೇ ಸುಮಾರು ಒಂದು 10-15 ಲಕ್ಷನೆ 15 ಅಡಿ ಆಳದಿಂದಲೂ ನಾವು ಪಾಯ ತತ್ತಾ ಇದ್ದೀವಿ. ಅದಕ್ಕೆಲ್ಲ ಭಕ್ತಾದಿಗಳೇ ಸಹಕಾರ. ಶಕ್ತಿ ದೇವತೆ ಕೊಳಗದಮ್ಮ ಮತ್ತು ಒಡಸಲಮ್ಮ ತಾಯಿಯು ಅಳಸಂದ್ರ ವೆಂಕಟಾಪುರ ಗ್ರಾಮದಲ್ಲಿ ಪುರಾತನ ಕಾಲದಿಂದ ನೆಲೆಸಿರುತ್ತಾಳೆ. ಆಕೆಯ ದೇವಸ್ಥಾನವು ಪುರಾತನ ಕಾಲದ ದೇವಸ್ಥಾನವಾಗಿದ್ದು ಶಿಥಿಲವಾಗಿರುವುದರಿಂದ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ನಾವು ಸಮಸ್ತ ಎಲ್ಲ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರು ಅಳಸಂದ್ರ, ವೆಂಕಟಾಪುರ, ಉಳ್ಸಪ್ಪನಹಳ್ಳಿ, ದೊಡ್ಡಪಾಲಹಳ್ಳಿ, ಚಿಂಪಾನಹಳ್ಳಿ, ಹೊಸಕೋಟೆ, ಒಲ್ಲೇನಹಳ್ಳಿ, ಸಂಕೇನಹಳ್ಳಿ, ನೀಲ್ಗೋನಹಳ್ಳಿ, ಕಾಲುವನಿ, ಮಣ್ಣೂರು ತಿಮ್ಮನಹಳ್ಳಿ, ಹನುಮಂತಪುರ, ಕರೆಕಲ್ಲು, ಎಲ್ಲ ತೊಂದರಟ್ಟಿ ಅಕ್ಕಪಕ್ಕ ಎಲ್ಲ ಸಮಸ್ತ ಗ್ರಾಮಸ್ಥರು ಬಂದು ಆ ತಾಯಿಯ ದೇವಸ್ಥಾನ ಕಟ್ಟಡ ನಿರ್ಮಾಣ ಮಾಡಲು ಶಿಲೆಗಳನ್ನು ಎಲ್ಲ ವಾಹನಗಳಿಂದ ನಾವು ಸಾಗಿಸ್ತಾ ಇದ್ದೀವಿ. ಅದಕ್ಕೆ ಸಂಪೂರ್ಣವಾದಂಥ ಸಮಸ್ತ ಭಕ್ತಾದಿಗಳು ಎಲ್ಲರೂ ಸಹ ಸಹಕಾರ ಕೊಡ್ತಾ ಇದ್ದಾರೆ. ಆ ತಾಯಿ ಕಷ್ಟ ಅಂತ ಬಂದಂಥ ಭಕ್ತರಿಗೆ ಆ ವರವನ್ನು ಕೊಡುವ ಮೂಲಕ ಅವರ ಸಮಸ್ತ ಅಭಿವೃದ್ಧಿಗೋಸ್ಕರ ಆಕೆ ವರವನ್ನು ಕೊಡ್ತಾಳೆ. ಕಷ್ಟ ಅಂತ ಬಂದರೆ ಆಕೆ ಏನು ಅವರು ಇಷ್ಟಾರ್ಥ ಸಿದ್ಧ ಆಗಬೇಕಂತ ಕೇಳ್ಕೊಂಡಾಗ ಆಕೆ ಬಲಗಡೆ ಪ್ರಸಾದ ಕೊಟ್ಟರೆ ಆಯಮ್ಮ ಕೊಟ್ಟಿದ್ದೇ ಆದರೆ ಆ ಕೆಲಸ ಸಂಪೂರ್ಣವಾಗಿ ಅವ್ರು ನೆರವೇರಿ ಅವರ ವಂಶ ಅಭಿವೃದ್ಧಿ ಆಗ್ತದೆ, ಅವರ ಕಷ್ಟ ಪರಿಹಾರ ಆಗ್ತದೆ. ಆ ತಾಯಿಯ ಸುಮಾರು ಸಾವಿರಾರು ವರ್ಷದ ಇತಿಹಾಸ ಇದೆ. ಆ ದೇವಸ್ಥಾನವನ್ನು ಸುಮಾರು 3 ಕೋಟಿ ಅಂದಾಜು ವೆಚ್ಚದಲ್ಲಿ ಕಟ್ಟಿಸ್ತಾ ಇದ್ದೇವೆ. ಅದಕ್ಕೆ ಸಮಸ್ತ ಭಕ್ತಾದಿಗಳು ಎಲ್ಲ ತಾಲ್ಲೂಕಿನ ಸಮಸ್ತ ಎಲ್ಲ ಭಕ್ತಾದಿಗಳು ಮಹಾಶಯರು ಎಲ್ಲನೂ ಸಹ ಅವರ ಧನ ಸಹಾಯ ಮತ್ತು ತನು ಮನ ಧನವನ್ನು ಎಲ್ಲ ಅರ್ಪಿಸುವುದರ ಮೂಲಕ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಸಮಸ್ತ ಭಕ್ತಾದಿಗಳ ಪರವಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ನ್ಯೂಸ್ ಕರ್ನಾಟಕ 1 ವರದಿ ಮುತ್ತುರಾಜ್ ಕೊರಟಗೆರೆ.